ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಸೊ ಇದು ಚೆನ್ನೈಗೆ ಹೋಗಿರೋದು ಮೇ ಮಂತಲ್ಲಿ. ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಬಿಕಾಸ್ ನಾನು ಇನ್ನೂ ಪ್ರೆಗ್ನೆನ್ಸಿ ರಿವೀಲ್ ಮಾಡಿರಲಿಲ್ಲ. ಸೊ ಬೆಳಗ್ಗೆ 6:30ಗೆ ಮನೆ ಬಿಟ್ವಿ ಆ್ಯಂಡ್ ಹೋಗ್ತಾ ಆನ್ ದ ವೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನೋಡ್ರಿ. ನಿಮ್ಮ ಮಮ್ಮಿನೇ ಬರ್ತಾವೆ. ಇವರೆಲ್ಲ ತಿಂತವ್ರೆ ಫ್ರೆಂಡ್ಸ್, ನಾನು ಬಿಟ್ಬಿಟ್ಟು. ಇದೇನು ಇದು ಯಾರು ತಿಂತಿರೋದು? ನಾನಲ್ಲ. ಹೇಳು, ಯಾರು ತಿಂತಿರೋದು? ಮಗುನಾ? ಆ್ಯಂಡ್ ಆ್ಯಕ್ಚುಲಿ ಬೆಂಗಳೂರಲ್ಲೇ 34-35 ಇತ್ತು ಟೆಂಪ್ರೇಚರು. ಬಟ್ ಕೋಇನ್ಸಿಡೆನ್ಸ್ ಏನಂದರೆ ಅಲ್ಲಿ ಫುಲ್ ಚಿಲ್ಡ್ ವೆದರ್ ಇತ್ತು, 22-23 ಆ ಥರ. ಸೊ ತಿರುಣಾಮಲೈಗೆ ಒಂದು ರೌಂಡ್ ಕಾರಲ್ಲಿ ಹಾಕಿ ಆಮೇಲೆ ಬೇರೆ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ತಿರುಣಾಮಲೈಗೆ ಹೋದ್ವಿ. ಟೈಮ್ ಎಷ್ಟಿರ್ಬೋದು? 6 ಗಂಟೆ ಥರ ಇದೆ ವೆದರ್. ಹೆಂಗಿದೆ ಅಲ್ಲ? 10:15ಗೆ ಇಷ್ಟೊಂದು ಫಾಗ್ ಇದೆ. ಈ ಒಂಟಿ ಮನೆ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಅಲ್ಲಿ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿ ಏನು ಓಡಾಡೋದು ಏನೋ ಬಿಸಿಲು ಅಂತಿತ್ತಲ್ಲ, ಇವಾಗ ಹೆಂಗೈತೆ ವೆದರ್? ಈಗ ಎಷ್ಟು ಗಂಟೆ ಐತೆ ಟೈಮು? 10:15ಗೆ ನೋಡಿ ಗೈಸ್, ಸಕ್ಕತ್ತಾಗಿದೆ. ಹಾಂ, ಏನು ಥರ ಐತೆ ನೋಡ್ರಿ, ಊಟಿ ಥರ ಐತೆ, ಸಕ್ಕತ್ತಾಗಿದೆ ವೆದರ್. ಫುಲ್ಲು ಚಿಲ್ಡ್ ವೆದರ್, ಅದು ಈ ಸಮ್ಮರಲ್ಲಿ. ಬೆಂಗಳೂರಿಗಿಂತ ಚೆನ್ನಾಗಿದೆ ಆ್ಯಕ್ಚುಲಿ. ಈಗ ಬೆಂಗಳೂರಲ್ಲಿ ಹಂಗೆ ಇರ್ಬೇಕನ್ಸುತ್ತಲ್ಲ, ಫುಲ್ಲು ಚಳಿ ಚಳಿ ಚೆನ್ನಾಗಿದೆ. ಸೆಕೆ, ಫುಲ್ ಸೆಕೆ ಅಂತ ಇದ್ರಲ್ಲ, ಇವಾಗ ತಣ್ಣಗೆ, ಸ್ವಲ್ಪ ತಣ್ಣಗೆ. ಸಾಕು ಅಷ್ಟಿದ್ರೆ ಸಾಕು. ವಾತಾವರಣ ನಾವು ಬಂದಿದ್ದೀವಿ ಅಂತ ಸೃಷ್ಟಿಯಾಗ್ಬಿಟ್ಟಿದೆ. ಸಕ್ಕತ್ತಾಗಿದೆ, ಮಸ್ತಾಗಿದೆ ವೆದರ್ ಮಾತ್ರ, ನೆಕ್ಸ್ಟ್ ಲೆವೆಲ್. ಈ ವೆದರಿಂದ ಬೇಕಾದ್ರೆ 3 ದಿನ ಅಲ್ಲ, 1 ವಾರ ಇದ್ದರೂ ಇರ್ಬೋದು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಓಕೆ, ಈಗ ತಿರುಣಾಮಲೈ ಒಂದು ರೌಂಡು ಕಾರಲ್ಲಿ ಒಂದು ರೌಂಡ್ ಹಾಕಿ ಹೊರಟಿದ್ದೀವಿ. ಫೈರ್ ಹತ್ತಾಸ್ ಅಂತ ಹೋಗ್ತೀವಿ ಫಾಲ್. ಎಷ್ಟು ತಿಂಗಳಿರುತ್ತೆ ಇದಕ್ಕೆ? ವರ್ಷ ಇರುತ್ತಾ? ಈ ವೆದರಲ್ಲಿ ಚಿಕ್ಕ ಗುಡಿಸಲು, ಈ ಮನೆ, ಇಲ್ಲಿ ನನ್ನ ಗಂಡ, ಆ್ಯಂಡ್ ಇಲ್ಲಿ ಗಂಡನ ಜೊತೆ ನಾನು. ಆ್ಯಂಡ್ ನನಗೀಗ ನನ್ನ ಪಾಪು 7 months, ಈಗ 7 months ಪಾಪು. ನಾನು ಈ ವೆದರು, ಆ ಪುಟ್ಟ ಕಸು ನನ್ನ ಮಗು, ನಾನು ಈಗ ನನ್ನ ಗಂಡ, ನನ್ನ ಮಗುವೇ.
ಬಸ್ ಸ್ಟ್ಯಾಂಡ್ ರೈಟ್ ಸೈಡ್. ಎಷ್ಟು ಕೇಳು ಈಗಿಲ್ಲ ಅಂತ ಬಾವಾಗಲಿ ಐತೆ 100 ರೂಪಾಯಿಂದು ಬಟ್ ಅಂದರೆ ಏನಂದರೆ ನೈಟ್ ವ್ಯೂ ಅಷ್ಟೇ. ಚೆನ್ನಾಯ್ತಾ ಸೈಡಲ್ಲಿ ನೀನು ಮಾಡೋದು ಚೆನ್ನಾಗಿರುತ್ತಲ್ಲ, ನೀನು ಮಾಡೋದು ನಾವು ಮಾಡ್ದಂಗೆ. ನಮ್ಮಲ್ಲಿ ಮಾಡಿದ್ನೆಲ್ಲ ಆ ಥರ ಇರ್ತದೆ. 3:30ಗೆ ಕಸಿನ್ ಮನೆಗೆ ರೀಚ್ ಆದ್ವಿ. ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನೈಟು ಮುದ್ದೆ, ನಾಟಿ ಕೋಳಿ ಸಾರು, ಕಬಾಬ್ ತಿನ್ಕೊಂಡ್ವಿ. ಮಸ್ತಾಗಿ ಮಾಡಿದ್ಲು.